ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. 3 ದಶಕಗಳ ಬಳಿಕ ರಾಮ ಜನ್ಮಭೂಮಿ ಹೋರಾಟಕ್ಕೆ ಮರುಜೀವ. 31 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಕೇಸ್ನಲ್ಲಿ 2 ಅರೆಸ್ಟ್. ಹಿಂದೂ ಮುಖಂಡ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ. ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಮನೆಗೆ ಹುಬ್ಬಳ್ಳಿ ಶಾಸಕ ಭೇಟಿ. ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ ಮಹೇಶ್ ತೆಂಗಿನಕಾಯಿ. ಪೊಲೀಸರ ನಡೆಗೆ ಬಿಜೆಪಿ ಎಂಎಲ್ಎ ಕಿಡಿ. ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನಕ್ಕೆ ಬಿಜೆಪಿಗರ ಖಂಡನೆ. 31 ವರ್ಷದ ಹಿಂದಿನ ಗಲಾಟೆಗೆ ಈಗ ಬಂಧಿಸುತ್ತಾರೆ. ಸರ್ಕಾರದ ಪಾಪದ ಕೊಡ ತುಂಬಿದೆ ಅಂತ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ. 31 ವರ್ಷಗಳಿಂದ ಸರ್ಕಾರ ನಿದ್ದೆ ಮಾಡ್ತಾ ಇತ್ತ. ರಾಮ ಮಂದಿರ ಉದ್ಘಾಟನೆ ವೇಳೆಯೇ ಬಂಧನ ಯಾಕೆ? ಈ ರೀತಿ ಘಟನೆ ಸರ್ಕಾರಕ್ಕೆ ಶೋಭೆ ತರಲ್ಲ ಅಂತ ಪ್ರಮೋದ್ ಮುತಾಲಿಕ್ ವಾಕ್ಪ್ರಹಾರ. ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನ ವಿಚಾರ. ಲಾಂಗ್ ಪೆಂಡಿಂಗ್ ಪ್ರಕರಣದಲ್ಲಿ ಆರೋಪಿಗಳ ಬಂಧನ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಸ್ಪಷ್ಟನೆ. ಹೊಸ ವರ್ಷದ ಸಂಭ್ರಮದ ಬೆನ್ನಲ್ಲೇ ರಾಜ್ಯದಲ್ಲಿ ಕೊರೋನಾ ಕಂಟಕ. ಕಳೆದ 24 ಗಂಟೆಯಲ್ಲಿ 296 ಕೊರೋನಾ ಪ್ರಕರಣಗಳು ಪತ್ತೆ. ಬೆಂಗಳೂರಿನಲ್ಲಿ 131 ಜನರಿಗೆ ಕೋವಿಡ್ ಸೋಂಕು. JN1 ಆತಂಕ ಹಿನ್ನೆಲೆ ಕೊರೋನಾ ಪ್ರಿಕಾಷನ್ ಡೋಸ್ಗೆ ಕೇಂದ್ರ ಒತ್ತು. ರಾಜ್ಯಕ್ಕೆ 30,000 ಕೋರ್ಬಿವ್ಯಾಕ್ಸ್ ಲಸಿಕೆ ಸರಬರಾಜು. 60 ವರ್ಷ ಮೇಲ್ಪಟ್ಟವರು, ಆರೋಗ್ಯ ಕಾರ್ಯಕರ್ತರಿಗೆ ವ್ಯಾಕ್ಸಿನ್. ದೇಶದೆಲ್ಲೆಡೆ ಕೊರೋನಾ ಕೇಸ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ. ಕಳೆದ 24 ಗಂಟೆಯಲ್ಲಿ 636 ಜನರಿಗೆ ಕೊರೋನಾ. JN1 ರೂಪಾಂತರಿ ಪ್ರಕರಣಗಳಲ್ಲೂ ಏರಿಕೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗರಾಜರಿಂದ ರಾಮಲಲ್ಲಾ ಕೆತ್ತನೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರಿಂದ ಮೆಚ್ಚುಗೆ. DK ಶಿವಕುಮಾರ್ ಭೇಟಿ ಮಾಡಿದ ಮಾಜಿ ಸಚಿವ ST ಸೋಮಶೇಖರ್. ಎಲ್ಲರಂತೆ ನಾನು ಕಣ್ಣು ತಪ್ಪಿಸಿ ಹೋಗಲ್ಲ, ರಾಜಾರೋಷವಾಗಿ ಬಂದು ಹೋಗ್ತೇನೆ. ಹೊಸ ವರ್ಷದ ಶುಭಾಶಯ ತಿಳಿಸಲು ಬಂದಿದ್ದೆ ಅಂತ STS. ಜಕಣಾಚಾರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ CM ಭಾಗಿ. ವಿಶ್ವಕರ್ಮ ಸಮಾಜಕ್ಕೆ ನಿಗಮ ಮಾಡಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯ. ನಿಮ್ಮ ಜೊತೆಗೆ ನಮ್ಮ ಸರ್ಕಾರ ಇರಲಿದೆ ಅಂತ ಭರವಸೆ. ನಕಲಿ ದಾಖಲೆ ಸೃಷ್ಟಿಸಿ ಬ್ಯಾಂಕ್ಗೆ ವಂಚನೆ ಆರೋಪ ಕೇಸ್. ಯಲ್ಲಾರ ಶಿವರಾಮೇಗೌಡ ಹಾಗೂ ಕುಟುಂಬಕ್ಕೆ ಬೇಲ್. ಷರತ್ತುಬದ್ಧ ಜಾಮೀನು ನೀಡಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ವಿಜಯಪುರದಲ್ಲಿ ಸಿದ್ದೇಶ್ವರ ಶ್ರೀಗಳ ಗುರು ನಮನ ಮಹೋತ್ಸವ. ಕಾರ್ಯಕ್ರಮದಲ್ಲಿ ರಮೇಶ್ ಜಿಗಜಿಣಗಿ ಭಾವುಕ. ಸ್ವಾಮೀಜಿಗಳ ನೆನೆದು ಬಿಜೆಪಿ ಸಂಸದನ ಕಣ್ಣೀರು. ಯಾದಗಿರಿಯಲ್ಲಿ ಕುರುಬ ಸಮುದಾಯಕ್ಕೆ ST ಮೀಸಲಾತಿಗಾಗಿ ಒತ್ತಾಯ. ಕರ್ನಾಟಕ ಪ್ರದೇಶ ಗೊಂಡ ಸಂಘದಿಂದ ಬೃಹತ್ ಪ್ರತಿಭಟನೆ. ಸರ್ಕಾರ ಕೂಡಲೇ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹ. ರಸ್ತೆ ಸಂಚಾರ ಉಲ್ಲಂಘನೆಗೆ ದಂಡ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಮೋದಿ ಸರ್ಕಾರದ ನಡೆಗೆ ಹಾವೇರಿಯಲ್ಲಿ ಭಾರೀ ಆಕ್ರೋಶ. ಹೆದ್ದಾರಿ ತಡೆದು ಪ್ರತಿಭಟನೆ. ಮನವೊಲಿಸಲು ಪೊಲೀಸರ ಹರಸಾಹಸ. ಬಾಗಲಕೋಟೆಯ ಕಲಬಂದಕೇರಿಯಲ್ಲಿ ಅಂದಾಜು 30 ಎಕರೆ ಅರಣ್ಯ ಭೂಮಿ ಒತ್ತುವರಿ. ವನ್ಯಭೂಮಿ ಕಬಳಿಸಿದವರಿಗೆ ಅರಣ್ಯ ಇಲಾಖೆ ಶಾಕ್. JCBಗಳ ಮೂಲಕ ಒತ್ತುವರಿ ತೆರವು ಕಾರ್ಯ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ವಚನಾನಂದ ಶ್ರೀಗಳಿಗೆ ಆಹ್ವಾನ. ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಿರೋದು ನಮ್ಮ ಸೌಭಾಗ್ಯ. ಹರಿಹರ ಪಂಚಮಸಾಲಿ ಪೀಠದ ಶ್ರೀಗಳ ಹೇಳಿಕೆ.
ಇಂದು ತಮಿಳುನಾಡಿಗೆ ಪ್ರಧಾನಿ ಭೇಟಿ. ತಿರುಚಿರಾಪಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನೂತನ ಕಟ್ಟಡ ಉದ್ಘಾಟಿಸಲಿದ್ದಾರೆ ಮೋದಿ. ನಮೋ ಬರುವ ದಾರಿ ಉದ್ದಕ್ಕೂ ರಾರಾಜಿಸುತ್ತಿವೆ ಕಟೌಟ್ಗಳು. ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಡೇವಿಡ್ ವಾರ್ನರ್ ಟೆಸ್ಟ್ ಮ್ಯಾಚ್ಗೂ ಮೊದಲೇ ದಿಢೀರ್ ರಿಟೈರ್ಮೆಂಟ್. ಕುಟುಂಬದೊಂದಿಗೆ ಸಮಯ ಕಳೆಯುವ ಉದ್ದೇಶದಿಂದ ಈ ನಿರ್ಧಾರ ಎಂದ ಆಸ್ಟ್ರೇಲಿಯಾ ಕ್ರಿಕೆಟರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.